ಹಾಯ್ ಆಲ್, ಈ ವಿಡಿಯೋದಲ್ಲಿ ಏಲಕ್ಕಿ ಪೌಡರ್ನ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೀನಿ. ಅದು ಫ್ರೆಶ್ ಆಗಿರುತ್ತೆ, ಇನ್ನು ಹುಳನೂ ಆಗೋದಿಲ್ಲ. ಮೊದಲು ಒಂದು ಬಾಣಲಿನ ಬಿಸಿ ಮಾಡಿ ಮತ್ತೆ ನಂತರ ಸ್ಟವ್ನ ಆಫ್ ಮಾಡಿಬಿಡ್ಬೇಕು. ಬಾಣಲಿ ಬಿಸಿ ಇರುತ್ತಲ್ವ, ಅದ್ರಲ್ಲಿ ಮಾತ್ರ ಏಲಕ್ಕಿ ಬೆಚ್ಚಗಾಗಬೇಕು. ನಾನಿಲ್ಲಿ 3 ಸ್ಪೂನ್ ಏಲಕ್ಕಿನ ತಗೊಂಡಿದ್ದೀನಿ. ಸ್ವಲ್ಪ ಬಿಸಿ ಆಗಲಿ ಅಂತ ಬಿಸಿ ಮಾಡಿರುವಂಥ ಬಾಣಲಿಗೆ ಹಾಕೊಂಡಿದ್ದೀನಿ. ಏಲಕ್ಕಿನ ಪ್ರತಿದಿನ ತಿನ್ನೋದ್ರಿಂದ ಡೈಜೆಷನ್ಗೆ ಒಳ್ಳೆಯದು, ಹಾಗೇನೆ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ಇನ್ನು ಬ್ಲಡ್ ಪ್ರೆಷರ್ ಕಡಿಮೆ ಮಾಡುತ್ತೆ. ಇವಾಗ ಏಲಕ್ಕಿ ಸ್ವಲ್ಪ ಬೆಚ್ಚಗಾಗಿದ ನಂತರ 3 ಸ್ಪೂನ್ ಏಲಕ್ಕಿಗೆ 1.5 ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡು ತರಿಯಾಗಿ ರುಬ್ಕೋಬೇಕಂದ್ರೆ ತುಂಬ ದಪ್ಪ ಅಲ್ಲ, ಸ್ವಲ್ಪ ನುಣ್ಣಗಾಗೋಕ್ಕೂ ಸ್ವಲ್ಪ ಮುಂಚೆನೆ ತರಿಯಾಗಿ ಹೇಗೆ ಸಿಗುತ್ತೆ ಆ ರೀತಿಯಾಗಿ ನೀವು ರುಬ್ಬಿಟ್ಕೊಂಡು ಒಂದು ತಟ್ಟೆಗೆ ಹಾಕ್ಕೊಂಡು ಆರಾಕೊಂಡು ತಣ್ಣಗಾದ್ಮೇಲೆ ನಾವು ಬಾಕ್ಸಿಗೆ ಹಾಕ್ಕೋಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ಇಮ್ಮಿಡಿಯೇಟಾಗಿ ಯಾವುದಾದ್ರೂ ಅಡುಗೆನ ಮಾಡಬೇಕಾದ್ರೆ, ಸಿಹಿ ಅಡುಗೆನ ಮಾಡಬೇಕಂದ್ರೆ ಈ ರೀತಿ ಮಾಡಿಟ್ಕೊಂಡಿರುವಂಥ ಏಲಕ್ಕಿ ಪೌಡರ್ನ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ.